ಇವಾಗ ಹರ್ಬಲ್ ನಿಮ್ಗೆ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್ ಬಗ್ಗೆ ನನಗೆ ಇದೊಂದು ಕಿರು ಪರಿಚಯನ ನಾನು ಮಾಡ್ಕೊಡ್ತೀನಿ. ಕೇರಾಮೃತ್ ಮೊದಲೇ ಗೊತ್ತಿದೆ ನಿಮ್ಗೆ, ಅಮೃತ. ಆ ಅಮೃತಕ್ಕೆ ಒಂದು ಆಯುರ್ವೇದಿಕ್ ಸೇರ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ಕೂತ್ಕೊಂಡು ಮನೇಲಿ ಮಾತಾಡಿದ್ವಿ. ನಮ್ಗೆ ಒಂದು ಆಯುರ್ವೇದಿಕ್ ಅವಶ್ಯಕತೆ ಇತ್ತು. ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ನಮ್ಮ ಅಮೃತದೊಳಗೆ ಸೇರ್ಕೊಂಡ್ರೆ ಏನಾಗ್ಬೋದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಕೇರಾಮೃತ ಆಲ್ರೆಡಿ ಒಂದು ಅಮೃತ, ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕೇರಾಮೃತ್ ಅದ್ರ ಬಗ್ಗೆ ಹೇರ್ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್ಗೆ ನಾವು 28 ತರದ ಗಿಡಮೂಲಿಕೆ ಮತ್ತೆ ರೂಟ್ಸ್ಗಳನ್ನ ಅಲ್ಲಿ ಅದಕ್ಕೆ ಸೇರಿಸಿದೀವಿ, ಹರ್ಬ್ಸ್ ಇಂದ ತಯಾರಿಸಿದೀವಿ. ಮತ್ತೆ ನಿಮ್ಗೆ ಏನು ಕೂದಲಿನ ಸಮಸ್ಯೆ ಇದೆ, ನರಿಶ್ಮೆಂಟ್ ಆಗಿರ್ಬೋದು, ಮತ್ತೆ ನಿಮ್ಗೆ ಕೂದಲಿಗೆ ಸ್ಲಿಟ್ಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ಈಗ ಏನ್ ಹೇರ್ ಫಾಲ್ ಆಗ್ತಿದೆ ಅದಕ್ಕೆಲ್ಲ ನಿಮ್ಗೆ ಒಂದು ದೊಡ್ಡ ಟ್ರೀಟ್ಮೆಂಟ್ ಅಂತ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ 100% ನಿಮ್ಗೆ ಫಲಿತಾಂಶ ಇದೆ. ಆಲ್ರೆಡಿ ನೀವೆಲ್ಲ ಹಚ್ಚಿದ್ದೀರಾ. ಅದು ಡಿಫ್ರೆನ್ಸ್ ಬಿಟ್ವೀನ್ ನಾವು ನೆಕ್ಸ್ಟ್ ಟಾಪಿಕ್ಗೆ ನಾನು ಹೇಳ್ತೀನಿ. ಇದು ಒಂದು ರಾಸಾಯನಿಕ ಮುಕ್ತವಾಗಿದೆ. ಆಕ್ಚುಲಿ ನಾವು ಪ್ರಿಸರ್ವೇಟಿವ್ ಆಗಿ ನಾವು ನಿಮಗೆ ಕೊಟ್ಟಿಲ್ಲ. ಯಾವುದೇ ತರದ ಸುವಾಸನೆ ಅಂದ್ರೆ ನಿಮ್ಗೆ ಫ್ರೇಗ್ರೆನ್ಸ್ ಯಾವುದು ಹಾಕಿಲ್ಲ. ನೀವು ಕೆಲವೊಂದು ಪ್ರಾಡಕ್ಟ್ ಗಳನ್ನ ನೋಡಿರ್ಬೋದು, ಅದಕ್ಕೆ ಕೆಲವಷ್ಟು ಫ್ರೇಗ್ರೆನ್ಸ್ ಗಳನ್ನ ಆಡ್ ಮಾಡಿ ನಿಮ್ಗೆ ಆಯಿಲ್ ನ ಕೊಟ್ಟಿರ್ತಾರೆ. ಹಾಗಾಗಿ ಇದರಲ್ಲಿ ಅಷ್ಟು ಫ್ರೇಗ್ರೆನ್ಸ್ ನ ನಾವು ಕೊಟ್ಟಿಲ್ಲ. ಪ್ಯೂರ್ಲಿ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ ನ ರೆಡಿ ಮಾಡಿ ನಾವು ನಿಮಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಒನ್ ಬಂದು ಇಷ್ಟು ತರದ ಹರ್ಬಲ್ ನ ರೂಟ್ಸ್ ಗಳನ್ನ ಅದಕ್ಕೆ ಆಡ್ ಮಾಡಿದ್ವಿ ಅಂತ ಅಂದ್ರೆ ಒಂದು 3 months ಆಲ್ರೆಡಿ ನಿಮ್ಗೆ ನಾವು ಏನಾದ್ರು ನೀವು ಆಯಿಲ್ ಕೇಳಿದ್ರೆ 20 days ಬೇಕು. ಯಾಕೆ 20 days ಬೇಕು ಅಂತ ಅಂದ್ರೆ 20 days ಮುಂಚೆ ನಾವು ಆ ಆಯಿಲ್ಗೆ ಹರ್ಬ್ಸ್ ಗಳನ್ನ ನೆನೆ ಹಾಕ್ಬೇಕು. ನಾವು ಸಡನ್ ಹೇಳಿದ ತಕ್ಷಣ ಎಲ್ಲರಿಗೂ ಇವತ್ತೇನೋ ಆರ್ಡರ್ ಬಂತು ಇವತ್ತೇ ಕೊಟ್ಬಿಡ್ಬೇಕು ಆಗಲ್ಲ. ಯಾಕೆ ಅಂತಂದ್ರೆ 15 days ಅದು ಆಯಿಲ್ ಅಲ್ಲಿ ಚೆನ್ನಾಗಿ ನೆನೆ ಹಾಕ್ಬೇಕು. ಅದು ನೆಂದ ಮೇಲೆ ನಾವು ನಿಮ್ಗೆ ಆಯಿಲ್ ನ ರೆಡಿ ಮಾಡ್ಕೊಡೋದಕ್ಕೆ ಬರೋದು. ಆಮೇಲೆ ಆಕ್ಚುಲಿ ಇದು 100% ಪ್ರೂವನ್. ನಮ್ಮ ಸೈಂಟಿಸ್ಟ್ ಗಳನ್ನ ನಾನು ತಗೊಂಡು ಅವ್ರ ಬಗ್ಗೆ ವಿಚಾರಿಸಿ ಇದ್ರ ಬಗ್ಗೆ ತಿಳಿಸಿ ನಾವು ಒಂದು ಎಲ್ಲಾ ತರದ ಸಮಸ್ಯೆ ಅಂದ್ರೆ ಸ್ಕಿನ್ ಡಿಸೀಸ್ ಆಗಿರ್ಬೋದು, ಹೇರ್ ಫಾಲ್ ಏನೇ ಪ್ರಾಬ್ಲಮ್ಸ್ ಇದೆ ಆ ಹೇರ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ ನ ಹಾಕಿದೀವಿ. ಆಮೇಲೆ ಆಕ್ಚುಲಿ ಏನೇನ್ ಹಾಕಿದೀವಿ ಅಂತ ನಿಮ್ಮ ಹತ್ರ ಶೋ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದಷ್ಟು ಇದೆ. ಇನ್ನೂ ಪಂಚವಟಿ ಏನಂತಂದ್ರೆ ನಿಮ್ಮ ಸ್ಕಿನ್ ಡಿಸೀಸ್ಗೆ ಏನೇನೆಲ್ಲ ರೂಟ್ಸ್ ಬೇಕು. ಈಗ ಒಂದು ಸೋರಿಯಾಸಿಸ್ ಆಗಿರ್ಬೋದು, ಪ್ಯಾರಾಲಿಸ್ ಆಗಿರ್ಬೋದು, ಆ ಪ್ಯಾರಾಲಿಸಿಸ್ಗೆ ಏನೆಲ್ಲ ರೂಟ್ಸ್ ಗಳನ್ನ ನಿಮ್ಗೆ ಆಡ್ ಮಾಡ್ಬೇಕು ಇದರಲ್ಲಿ ಆದಷ್ಟು ಅದನ್ನ ಆಡ್ ಮಾಡಿ ಕೊಟ್ಟಿದೀವಿ. ನೆಕ್ಸ್ಟ್ ಡೇಸ್ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಅಂತ ಅಂದ್ರೆ ನಿಮ್ಗೆ ಹೇರ್ ಫಾಲ್ ಆಗೋದು ಕಂಟ್ರೋಲ್, ಒಂದು ಹೇರ್ ಫಾಲ್ ಆಗದೆ ಇರೋ ತರಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ರೆಡಿ ಆಗಿದೆ. ನಿಮ್ಗೆ ಆಲ್ಮೋಸ್ಟ್ 100% ಏನೆಲ್ಲ ಹಾಕ್ಬೋದು ಅದ್ರದ್ದೆಲ್ಲ ಆಕ್ಚುಲಿ ಬೇರೆ ಆಯಿಲ್ ಗಳಿಗೆ ನೀವು ನೋಡಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ನಮ್ಮಷ್ಟು ಹರ್ಬ್ಸ್ ಗಳಾಗಿರ್ಬೋದು, ರೂಟ್ಸ್ ಗಳಾಗಿರ್ಬೋದು ಅವ್ರು ಹಾಕಿಲ್ಲ. ಆಮೇಲೆ ಕೆಲವಷ್ಟು ಏನಂತ ಅಂದ್ರೆ ಕೆಲವಷ್ಟು ಜನ ಹೇರ್ ಆಯಿಲ್ ಮಾಡಿದ್ದಾರೆ. ಹೇರ್ ಆಯಿಲ್ ಮಾಡಿದಕ್ಕೆ ಎಷ್ಟು ಅಂಶ ಸೇರಿಸಬಹುದು ಅಷ್ಟು ಅಂಶ ಮಾತ್ರ ಸೇರಿಸಿರ್ತಾರೆ. ಏನಂತಂದ್ರೆ ಒಂದು ಏನು ಆನಿಯನ್ ಆಯಿಲ್ ಆಗಿರ್ಬೋದು, ಬರೀ ಆನಿಯನ್ ಸೀಡ್ಸ್ ಗಳನ್ನ ಮಾತ್ರ ಅದಕ್ಕೆ ಆಡ್ ಮಾಡಿರ್ತಾರೆ. ಬಟ್ ಆದ್ರೆ ನಾವು ಆ ತರ ಅಲ್ಲ, 28 ರೂಟ್ಸ್ ಮತ್ತೆ ಹರ್ಬ್ಸ್ ಗಳನ್ನ ನಾವು ಅದಕ್ಕೆ ಸೇರಿಸಿ ನಾವು ಆಯಿಲ್ ನ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಒನ್ ಬಂದು ನಿಮ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಏನಂತಂದ್ರೆ ಬಿಟ್ವೀನ್ ಹೇಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಬಂದು ಹೇರ್ ಆಯಿಲ್ ನಿಮ್ಗೆ 100% ಕ್ವಾಲಿಟಿ ಪ್ರಾಡಕ್ಟ್ ನ ನಾವು ನಿಮ್ ಕೈ ಕೊಟ್ಟಿದೀವಿ ಅಂತ ಅಂದ್ರೆ ಎವ್ರಿ ಡೇ ಏನ್ ಮಾಡ್ಬೇಕು ಅಂತ ಅಂದ್ರೆ ನೈಟ್ ಆಗೋರಿಗೆ ನೈಟ್ ಹಚ್ಕೊಳ್ಳಿ, ಮಾರ್ನಿಂಗ್ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಮಾರ್ನಿಂಗ್ ಹಚ್ಬಿಟ್ಟು ಒಂದ್ 5 minutes ಮಸಾಜ್ ಮಾಡಿ ನೀವು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಬೇಕು. ಇನ್ನೊಂದು ಕೆಲವಷ್ಟು ಏನಂತಂದ್ರೆ ಮನೆಯಲ್ಲಿ ಆದಷ್ಟು ಮರದಿಂದ ಹೂವುಗಳನ್ನ ತಯಾರಿಸಿರ್ತಾರೆ, ಆದಷ್ಟು ಮರದ ಹೂವುಗಳನ್ನ ಯೂಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಒಂದು ಕಂಪ್ನಿದು ಪ್ರಾಡಕ್ಟ್ಸ್ ಗಳೆಲ್ಲ ಇದೆ, ಅದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಒಂದು ಶಾಂಪು, ಒಂದು ಗುಡ್ ಒನ್ ಶಾಂಪೂನ ತಗೊಳ್ಳಿ. ಆದಷ್ಟು ನಾನು ಪ್ರಿಫರ್ ಮಾಡ್ತೀನಿ ಅಂತ ಅಂದ್ರೆ ಸಿಗೆ ಪೌಡರ್ ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂತೀವಿ. ನೆಕ್ಸ್ಟ್ ಇನ್ನೊಂದು 6-7 months ಒಳಗೆ ನಮ್ದೇ ಶಾಂಪೂ ರೆಡಿ ಆಗ್ತಾ ಇದೆ ಕೇರಾಮೃತ್ ಕಂಪ್ನಿಯಿಂದ. ಅದು ಬಂದಾಗ ನಾವು ಪ್ರೊವೈಡ್ ಮಾಡ್ತೀವಿ. ಅಲ್ಲಿವರೆಗೂ ನೀವು ಒಂದು ಸಿಗೆ ಪೌಡರ್ ನ ಯೂಸ್ ಮಾಡಿ ಈ ಆಯಿಲ್ ನ ಅಪ್ಲೈ ಮಾಡ್ಕೊಂಡ್ ಬನ್ನಿ. ನೈಟ್ ಹಚ್ಚಿ ಮಾರ್ನಿಂಗ್ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಮಾರ್ನಿಂಗ್ 1-2 hours ಬಿಟ್ಬಿಟ್ಟು ನೀವು ವಾಶ್ ಮಾಡಿದ್ರು ಬೆಟರ್ ದನ್. ನೆಕ್ಸ್ಟ್ ಬಂದು ನಾನು ಬೇರೆಯವ್ರ ತರ ಆಯಿಲ್ ಇದ್ರ ಬಗ್ಗೆ ಹೇಳ್ತಾರೆ ಬೇರೆ ಕಂಪ್ನಿ. ನನ್ನ ಕಂಪ್ನಿ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅಷ್ಟು ಕಂಪ್ನಿಗಳದ್ದು ಬಂದಿದೆ.
ಬಟ್ ಈ ಹೇರ್ ಆಯಿಲ್ ಇಂದು ಏನೇನೆಲ್ಲ ಯೂಸಸ್ ಅಂತ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ನಿಮ್ಗೆ. ಹೇರ್ ಆಯಿಲ್ ಬಗ್ಗೆ ಏನೇನ್ ಯೂಸಸ್ ಅಂತ ಅಂದ್ರೆ, ಈಗ ಇದನ್ನ ಆಯಿಲ್ನ ಹಚ್ಚೋದ್ರಿಂದ ನಿಮ್ಮ ಕೂದಲು ತುಂಬಾ ಒರಟಾಗಿರುತ್ತೆ. ಆ ಒರಟಾಗಿರೋದಕ್ಕೆ ತುಂಬಾ ಮೃದು ಆಗ್ಬೇಕು, ನನಗೆ ಸ್ಮೂತ್ ಆಗ್ಬೇಕು ಅಂತ ಅಂದ್ರೆ ಈ ಆಯಿಲ್ ನಿಮಗೆ ತುಂಬಾ ಹೆಲ್ಪ್ ಬರುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ವಿನ್ಯಾಸ ಚೈತನ್ಯನ ಸುಧಾರಿಸುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಪ್ರೋಟೀನ್ ನ ಕೊಡುತ್ತೆ. ಯಾಕಂದ್ರೆ ಕೆಲವಷ್ಟು ನಾವು ಅಷ್ಟೇ ಇಷ್ಟು ಪ್ರೋಟೀನ್ ನ ತಿಂದ್ರೆ ನಮ್ಮ ಬಾಡಿಗೆ ಕನ್ಸಪ್ಷನ್ ಮಾಡಿದ್ರೆ ಇಷ್ಟು ಪ್ರೋಟೀನ್ ಬೇಕು ಅನ್ನೋದು ನಮ್ಗೆ ಎವ್ರಿ ಡೇ ನಾವು ಅದನ್ನ ಸಜೆಸ್ಟ್ ಮಾಡ್ಕೊಂಡು ಅದಕ್ಕೋಸ್ಕರ ನಾವು ಟೈಮ್ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಸುಲಭ ಆಗ್ಲಿ ಅಂತಲೇ ಅದಕ್ಕೋಸ್ಕರ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ನ ನಾವು ಇದರಲ್ಲಿ ಆಡ್ ಮಾಡಿದೀವಿ. ನೆಕ್ಸ್ಟ್ ಬಂದು ಚರ್ಮಕ್ಕೆ ತೇವಾಂಶ ನೀಡಿ ತಲೆ ಹೊಟ್ಟನ್ನ ನಿವಾರಣೆ ಮಾಡುತ್ತೆ. ತಲೆ ಹೊಟ್ಟು ತುಂಬಾ ಜನಕ್ಕೆ ತಲೆ ಹೊಟ್ಟಿದೆ, ಅದೊಂದು 3-4 ತರ ತಲೆ ಹೊಟ್ಟಿದೆ. ಸ್ವಲ್ಪ ತಲೆ ಹೊಟ್ಟು ಬಂದಿರುತ್ತೆ, ಇನ್ನೊಬ್ರು ಕೆಲವಷ್ಟರಿಗೆ ಚರ್ಮಕ್ಕೆನೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಅದನ್ನ ಸ್ವಲ್ಪ ಸ್ಕ್ರಾಚ್ ಮಾಡಿದ್ರೆ ಬ್ಲಡ್ಡೇ ಬಂದ್ಬಿಡುತ್ತೆ. ಈ ತರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳು ಕೆಲವಂಶ ಏನಂತಂದ್ರೆ ಜನಗಳಿಗೆ ಪೇಷನ್ಸ್ ಬೇಕು, ಮೇನ್ ಇಂಪಾರ್ಟೆಂಟ್. ಪೇಷನ್ಸ್ ಏನಂತಂದ್ರೆ ಈಗ ಹಚ್ಚ ತಕ್ಷಣ ಈ 2 days ರಿಸಲ್ಟ್ ಬರ್ಬೇಕು. ನಥಿಂಗ್ ಯಾವ್ದಾದ್ರು ಇದೆಯಾ ಅದರ ಹಚ್ಚ ತಕ್ಷಣ ನಾಳೆ ಬೆಳಗ್ಗೆ ಏನಾದ್ರು ರಿಸಲ್ಟ್ ಕೊಡುವಂಥದ್ದು ಯಾವುದೂ ಇಲ್ಲ ಪ್ರಪಂಚದ ಮೇಲೆ. ಸ್ವಲ್ಪ ನಮ್ದು ರಿಯಾಲಿಟಿ ಯೋಚನೆ ಮಾಡ್ಬೇಕು. ಫಸ್ಟ್ ಮೇನ್ ಇಂಪಾರ್ಟೆಂಟ್ ರಿಯಾಲಿಟಿ ಯೋಚನೆ ಮಾಡ್ಬೇಕು. ಇದನ್ನ ಹಚ್ತಾ ಬಂತ ಹೋದ್ರೆ ಫಸ್ಟ್ ಟ್ರಸ್ಟ್ ನಂಬೇಕು. ಫಸ್ಟ್ ನಮ್ಮ ಆಯಿಲ್ನ ನಾವು ಹಚ್ಚಿದಾಗ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ. ಸ್ವಲ್ಪ ಕಾದು ನೋಡೋಣ, 1 ಮಂತ್ಗೆ ಎಷ್ಟು ರಿಸಲ್ಟ್ ಬಂತು. ಬೇರೆಯವ್ರಂಗೆ ಬೇರೆಯವ್ರ ಕೂದಲನ್ನ ತೋರ್ಸೋದು ಇಲ್ಲ, ಅವ್ರ ಕೂದಲನ್ನೇ ತೋರ್ಸೋದು ಇಲ್ಲ, ಅವ್ರಿಗೆ ಸಂಬಂಧಪಟ್ಟಂಗೆ ಆ ತರ ನಮ್ ಪ್ರಾಡಕ್ಟ್ ಇಲ್ಲ. ಅದನ್ನ ಹಚ್ಚಿ ನಿಮ್ಗೆ ಸ್ವಲ್ಪ ಟೈಮ್ ಆಗ್ಬೇಕು. ಟೈಮ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ 1 ಮಂತ್ ಬೇಕು ಟೈಮ್. 1 ಮಂತ್ ಸ್ವಲ್ಪ ಕಾದು ನೋಡಿ, ಆಮೇಲೆ ನಿಮ್ಗೆ ರಿಸಲ್ಟ್ 100% ರಿಸಲ್ಟ್ ಇದೆ. ಬಟ್ ಆದ್ರೆ ಎಲ್ಲಾ ಕಂಪ್ನಿಯವರು ಏನಾದ್ರು ಬಂದು ಹೇಳ್ತಾರ ನಿಮ್ಗೆ, ಹಿಮಾಲಯ ಕಂಪ್ನಿಯವರು ಏನಾದ್ರು ಬಂದು ನಿಮ್ಗೆ ಹೇಳ್ತಾರ 100% ರಿಸಲ್ಟ್ ಇದೆ, ಇದರಿಂದ ಹಚ್ಚ ತಕ್ಷಣ ಈ ತರ ರಿಸಲ್ಟ್ ಸಿಗುತ್ತೆ, ಈ ತರ ರಿಸಲ್ಟ್ ಸಿಗುತ್ತೆ ಅಂತ ಯಾರು ಹೇಳಲ್ಲ. ಗೊತ್ತಾ ನಿಮ್ಗೆ? ಹಿಮಾಲಯ ಕಂಪ್ನಿ ಅವ್ರನ್ನ ಹೋಗಿ ಯಾರು ಮೀಟ್ ಮಾಡ್ತೀವಾ? ಇಲ್ಲ. ಸತ್ತೂರ್ ಕಂಪ್ನಿ ಹೋಗಿ ಮೀಟ್ ಮಾಡ್ತೀವಾ? ಇಲ್ಲ. ಬಟ್ ಆದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋರು ನಾವೇ ಬಂದು ನಿಮ್ಮ ಹತ್ರ ಹೇಳ್ತಾ ಇದೀವಿ ಏನಂತಂದ್ರೆ, ಸ್ವಲ್ಪ 1 ಮಂತ್ ಎಲ್ಲಾ ತರದ ನಿವಾರಣೆ ಆಗ್ಬೇಕು ಅಂದ್ರೆ, ಈಗ ಥೈರಾಯ್ಡ್ ಇರುತ್ತೆ, ಥೈರಾಯ್ಡ್ ಟ್ಯಾಬ್ಲೆಟ್ ಎಷ್ಟು ಮಂತ್ ಕೊಡ್ತಾರೆ? 1 ಮಂತ್. 3 ಮಂತ್ ನೀವು ಅದನ್ನ ಕಂಟಿನ್ಯೂಸ್ 1 ಡೇ ಬಿಡ್ದಂಗೆ ಹಚ್ಚಿ ಆಮೇಲೆ ರಿಸಲ್ಟ್ ನೋಡ್ಬೇಕು ಅಲ್ವಾ? ಆಮೇಲೆ ಟೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವ ತರ ನಾರ್ಮಲ್ ಬಂದಿದೆ, ಹೇಗ್ ಬಂದಿದೆ ಗೊತ್ತಾಗುತ್ತೆ. ಬಟ್ ಅದೇ ತರ ಇದನ್ನ ನೀವು ಅಟ್ಲೀಸ್ಟ್ 1 ಮಂತ್ ಆದ್ರೂ ಹಚ್ಚಿ ಅದಾದ್ಮೇಲೆ ನೀವು ಸ್ಟೇಟ್ಮೆಂಟ್ ಬರ್ಬೇಕು. ನೆಕ್ಸ್ಟ್ ಒನ್ ಸ್ಟ್ರೆಸ್ ಬೂಸ್ಟರ್. ಆಕ್ಚುಲಿ ತುಂಬಾ ಸ್ಟ್ರೆಸ್ ಆಗಿರುತ್ತೆ ನಿಮ್ಗೆ. ಸ್ಟ್ರೆಸ್ ಆದಾಗ ಮನೆಗೆ ಅದನ್ನ ಹಚ್ಕೊಂಡ್ರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದು ಕೂದಲು ಉದುರುವಿಕೆ. ಯಾರಿಗೆಲ್ಲ ತುಂಬಾ ವೈಟ್ ಹೇರ್ಸ್ ಆಗಿದೆ, ಈಗ ವೈಟ್ ಹೇರ್ಸ್ ಯಾರಿಗಾಗಿದೆ ಆ ವೈಟ್ ಹೇರ್ಸ್ ನಿಧಾನ ಕಡಿಮೆ ಆಗುತ್ತೆ. ಬಟ್ ಬರೋ ವೈಟ್ ಹೇರ್ಸ್ ಈ ಆಯಿಲ್ ನ ಹಚ್ಚೋದ್ರಿಂದ ವೈಟ್ ಹೇರ್ಸ್ ಕಂಪ್ಲೀಟ್ ನಿಂತೋಗ್ಬಿಡುತ್ತೆ. ನಿಮಗೆ ಬ್ರೌನ್ ಕಲರ್ ಬ್ಲಾಕ್ ಹೇರ್ ನ ನೀವು ತಗೋಬಹುದು. ಮೇಡಮ್ ನನಗೆ ಬಾಲ್ಡೆಡ್ ಆಗಿದ್ದೀನಿ, ನನ್ಗೆ ಹೇರ್ಸ್ ಬಂದ್ಬಿಡ್ಬೇಕು, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಫಿಲ್ಮ್ ಸ್ಟಾರ್ಸ್ ಗಳೆಲ್ಲರೂ ಇದೆ ಅಲ್ವಾ, ಅವ್ರು ಏನಾದ್ರು ತಗೊಳಕ್ಕಾಗತ್ತಾ? ಇಲ್ಲ. ಜಸ್ಟ್ ಏನಂತಂದ್ರೆ ನಿಮ್ಗೆ ಗ್ರೋತ್ ಆಗ್ತಾ ಇರತ್ತೆ. ಆ ಗ್ರೋತ್ ಆಗ್ತಾ ಇರೋದಕ್ಕೆ ಈ ಆಯಿಲ್ ನ ಹಾಕಿದ್ರೆ ಇನ್ನೂ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಗ್ರೋತ್ ಸ್ಟಾರ್ಟ್ ಆಗಿ ಇನ್ನೂ ಹೆಚ್ಚು ಕೂದಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಕೂದಲು ಒಣಗಿರೋ ತರ ಉಪಕರಣಗಳನ್ನ, ಹೇರ್ ಡ್ರೈಯರು ಮತ್ತೆ ಕೆಲವಷ್ಟು ಜನ ಹೇರ್ ಕಲರ್ಸ್ ಗಳೆಲ್ಲ ತುಂಬಾ ಹಾಕ್ಸಿರ್ತಾರೆ. ಆಲ್ಮೋಸ್ಟ್ ನೀವಲ್ಲ, ನಾನು ಸುಮ್ಮನೆ ಒಂದು ಎಲ್ಲೋ ಫಂಕ್ಷನ್ ಅಲ್ಲಿ ಇಲ್ಲಿ ಸಿಂಗಾಪುರ್ ಮಲೇಷ್ಯಾ ಇದೆಲ್ಲ ಹೋದಾಗ ನಾವು ಹಚ್ಚಿದೀವಿ. ಆಕ್ಚುಲಿ ನಾನು ಹಾಕಿದೀನಿ ನೋಡಿ. ಆಕ್ಚುಲಿ ಅದೆಲ್ಲ ಹಚ್ಚಿದಾಗ ತುಂಬಾ ಹೇರ್ ಫಾಲ್ ಆಗುತ್ತೆ. ಅದನ್ನೆಲ್ಲ ಹೇರ್ ಫಾಲ್ ಇಂದ ನೀವು ಕಂಟ್ರೋಲ್ ಆಗಿ ತುಂಬಾ ಚೆನ್ನಾಗಿ ಹೇರ್ಸ್ ಬರ್ಬೇಕು ಅಂತ ಅಂದ್ರೆ 100% ಗ್ಯಾರಂಟಿ ನಮ್ಮ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್. ಈ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್ ಇಂದ ಏನೇನೆಲ್ಲ ಸಿಕ್ತು? ಡ್ಯಾಂಡ್ರಫ್ ಕ್ಲಿಯರ್ ಆಯ್ತು, ನಿಮ್ಗೆ ಹೇರ್ ಫಾಲ್ ಕಡಿಮೆ ಆಯ್ತು. ಆಮೇಲೆ ವೈಟ್ ಹೇರ್ಸ್ ಏನೆಲ್ಲ ಬರ್ತಾಗ ಆ ವೈಟ್ ಹೇರ್ಸ್ ಎಲ್ಲ ನಿಮಗೆ ಆಟೋಮೆಟಿಕ್ಲಿ ಟೈಮ್ ಹೋದಂಗೆ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ 3 ಮಂತ್ಸ್ ಯಾರು ತಗೊಳ್ತಾರೆ ಅವರಿಗೆ 100% ರಿಸಲ್ಟ್ ಅಂತೂ ನಮ್ಮ ಕೇರಾಮೃತದಿಂದ ನಿಮ್ಗೆ ಗ್ಯಾರಂಟಿ 100% ಕೊಡ್ತೀವಿ. ನೆಕ್ಸ್ಟ್ ಬಂದು ನಿಮ್ಗೆ ನಾನು ರಿಸಲ್ಟ್ ತೋರಿಸ್ತೀನಿ. ಏನ್ ರಿಸಲ್ಟ್ ಅಂತ ಅಂದ್ರೆ, ಆಲ್ಮೋಸ್ಟ್ ಈಗ ಬೇರೆಯವ್ರನ್ನೆಲ್ಲ ರಿಸಲ್ಟ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ. ಯಾರೆಲ್ಲ ತಗೊಂಡಿದ್ದಾರೆ ಅವ್ರಿಗೆಲ್ಲ ರಿಸಲ್ಟ್ ಚೆನ್ನಾಗಿ ಹೋಗಿದೆ. ಈ ಆಯಿಲ್ ನ ತಗೊಂಡ್ರೆ ಏನಾಗುತ್ತೆ? ಕೂದಲಿನ ಆರೈಕೆ ಮತ್ತೆ ಚರ್ಮ ರೋಗಗಳಿಂದ ರಕ್ಷಣೆ, ಕಪ್ಪು ಕಲೆ ಮೊಡವೆಗಳಿಂದ ಇದು
ಮುಕ್ತ ಧ್ವಜ ಸಿಗುತ್ತೆ, ಕಾಂತಿಯುತ ಚರ್ಮ, ಪಾದಗಳಿಗೆ ಆರೈಕೆ. ಏನಂತಂದ್ರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ ಅದನ್ನ ಕೈಗೆ ಹಾಕೊಂಡು ಒಂದು 2 ಡ್ರಾಪ್ಸ್ ಮುಖದಿಂದ ಕಾಲವರೆಗೂ ಚೆನ್ನಾಗಿ ಒಂದು ಜಸ್ಟ್ ಅಪ್ಲೈ ಮಾಡಿ ಒಂದು ಕಡಲೆ ಹಿಟ್ಟಲ್ಲಿ ನೀವು ವಾಶ್ ಮಾಡ್ಕೊಳ್ಳಿ. ಫೇಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ನಿಮ್ಮ ತ್ವಚೆ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ತುಂಬಾ ಸಿಂಪಲ್ ಟಿಪ್ಸ್ ನಿಮ್ಮ ಕೈಲೇ ಇರುತ್ತೆ. ಬಟ್ ಅದಕ್ಕೋಸ್ಕರ ತುಂಬಾ ಹತ್ರ ಹೋಗ್ಬಿಟ್ಟು ಹಾಸ್ಪಿಟಲ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಹೋಗಿ ತುಂಬಾ ತರದ ಥೆರಪಿಗಳನ್ನೆಲ್ಲ ಮಾಡ್ಕೊಂತೀವಿ. ದಯವಿಟ್ಟು ಅದನ್ನ ಮಾಡಬೇಡಿ. ಆಮೇಲೆ ಟ್ರಾನ್ಸ್ಪರ್ಮೆಂಟ್ ಮತ್ತೆ ತಲೆಗೆಲ್ಲ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ಗಳನ್ನ ಕೊಡಿಸ್ಕೊಂತಿದ್ರೆ ಅದು ಯಾವುದು ಪರ್ಮನೆಂಟ್ ಅಲ್ಲ. ನೀವು ಏನು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂತೀರಾ ಹೇರ್ಸ್ಗಳು, ಅದು ಯಾವುದು ಪರ್ಮನೆಂಟ್ ಅಲ್ಲ. ನೀವು 3 ಇಯರ್ಸ್ ಮಾಡಿಸ್ಕೊಂಡ್ ಬರ್ತೀರಾ, ಕೇಳಿ ಯಾರನ್ನಾದ್ರೂ ಗೊತ್ತಿರುತ್ತೆ ನಿಮ್ಗೆ. 3 ಇಯರ್ಸ್ಗೆ ನೀವು ಎಷ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದೀರಾ ಅಷ್ಟೇ ಮಾಡಿಸಿರೋ ಕೂದಲು ಅಷ್ಟೇ ಹೋಗುತ್ತೆ. ಅದು ಯಾವ್ದಾದ್ರು ಹೋಗಿಲ್ಲ ಅಂತಂದ್ರೆ ನನ್ನ ಮುಂದೆ ಕರ್ಕೊಂಡ್ ನಿಲ್ಸಿ ಹೇಳ್ತೀನಿ ನಾನು. ಯಾಕಂತಂದ್ರೆ ನಾವು ಕೊಡ್ತಾ ಇರೋದು ನಿಮ್ಗೆ ಒರಿಜಿನಲ್ ಅಂತಂದ್ರೆ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ ನ ಇಷ್ಟು ಅಂಶಗಳನ್ನ ಯಾವ್ದಾದ್ರು ಒಂದು ಆಯಿಲ್ ಆಗಿ ರೆಡಿ ಮಾಡಿದ್ದಾರೆ ಅಂತ ಅಂದ್ರೆ ನನಗೆ ಅವಾಗ ಹೇಳಿ. ಯಾಕೆಂತಂದ್ರೆ ಕೆಲವಷ್ಟು ಎಷ್ಟು ಈಗ ಸಾಂಬಾರ್ ಎಷ್ಟು ಉಪ್ಪು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು. ಮನೇಲಿ ಏನಾದ್ರು ಜಾಸ್ತಿ ಮಾತ್ರೆ ಕೊಟ್ರು ಅಂತ ಹೇಳಿದ ತಕ್ಷಣ ನಾವು ಒಂದ್ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬೇರೆ ತರದ್ ಯಾವ್ದಾದ್ರು BP, ಶುಗರ್ ಸಮಥಿಂಗ್ ಏನೇ ಆಗಿರ್ಲಿ ಜಾಸ್ತಿ ತಗೊಂಡ್ರೆ ಏನಾದ್ರು ಕಡಿಮೆ ಆಗುತ್ತಾ? ಎಷ್ಟು ಅಂಶ ತಗೋಬೇಕೋ ಅಷ್ಟು ಅಂಶ ಮಾತ್ರ ತಗೋಬೇಕು. ನೆಕ್ಸ್ಟ್ ಬಂದು ನಿಮ್ಗೆ ರಿಸಲ್ಟ್. ನಾನು ರಿಸಲ್ಟ್ ನ ಹೇಗ್ ಕೊಡ್ತೀನಿ ಅಂತ ಅಂದ್ರೆ, ನೀವು ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ನ ನೋಡಕ್ ಹೋಗ್ತೀರಾ, ಈಗ ಆಲ್ರೆಡಿ ಎಲ್ಲಾರು ರೀಲ್ಸ್ ಗಳು ನೋಡ್ತಾ ಇದ್ರ. ರೀಲ್ಸ್ ಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ರೀಲ್ಸ್ ಗಳು ಬರ್ತಾ ಒಂದು ಆಯಿಲ್ ತುಂಬಾ, ನಾನು ಅದ್ರದ್ದು ಬ್ರ್ಯಾಂಡ್ ಹೇಳಕ್ ಬರಲ್ಲ, ಬ್ರ್ಯಾಂಡ್ ಅದು ತುಂಬಾ ಇದಾಗಿದೆ. ಎಲ್ಲಿ ಹೋದ್ರು ಬರೀ ಅದ್ರದ್ದೇ ನೇಮ್ ಬರ್ತಾ ಇದೆ. ನೀವು ಒಂದು ರಿಯಾಲಿಟಿ ನೋಡ್ಬೇಕು ಅಂತ ಅಂದ್ರೆ ಎಲ್ಲಾ ಕಡೆನೂ ಹೋಗ್ತೀರಾ, ಹೋದಾಗ ಅವ್ರ ಹತ್ರ ಹೋದಾಗ ಏನಾಗುತ್ತೆ ಅಂತಂದ್ರೆ, ನಮ್ದು ಈ ತರ ಕೂದಲು ಬಂದಿದೆ ಅಂತ ರಿಯಾಲಿಟಿ ತೋರಿಸ್ತಾರೆ. ಈ ತರ ಇದೆ, ಈ ತರ ಇದೆ. ನಾನ್ ಹೇಳೋದು ಅವ್ರದ್ದು ಮಾತ್ರ ತೋರಿಸ್ತಾ ಇದಾರೆ, ಬೇರೆಯವ್ರದ್ದು ಯಾರು ತೋರಿಸ್ತಾ ಇದಾರ? ಆ ಊರಿಂದ ಯಾರು ಜನಗಳು ತೋರಿಸ್ತಾ ಇದಾರ? ಇಲ್ಲ ನೋಡಿ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ ಇಂದ ನನಗೆ ಇಷ್ಟು ಕೂದಲು ಬಂತು ಅಂತ ಹೇಳಿರೋದು ಯಾವ್ದಾದ್ರು ನೋಡಿದ್ರ? ಇಲ್ಲ, ನೋಡಿರಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವ್ರು ಯಾವಾಗ ಈಗ ಬ್ಲಾಗರ್ಸ್ ಗಳು ಹೋದಾಗೆಲ್ಲ ಬ್ಲಾಗರ್ಸ್ ಗಳ ಹತ್ರ ಎಲ್ಲ ತೋರ್ಸೋದೇನಂತ, ಇಷ್ಟು ಕೂದಲು ಬಂದಿದೆ, ನನಗೆ ಅಷ್ಟು ಕೂದಲು ಬಂದಿದೆ, ಅದು ಅವ್ರ ಫ್ಯಾಮಿಲಿ ಅಷ್ಟೇ, ಅವರ ಜನಾಂಗದವ್ರು ಅಷ್ಟೇ ಬಂದಿರೋದು, ಬೇರೆಯವ್ರದ್ದು ಯಾವ್ದು ಬರೋದಕ್ಕೆ ಸಾಧ್ಯ ಇಲ್ಲ. ಜನಗಳು ಫಸ್ಟ್ ಮೋಸ ಹೋಗೋದನ್ನ ನಿಲ್ಲಿಸ್ಬೇಕು. ನೋಡಿ, ಆಕ್ಚುಲಿ ಪಿಕ್ಚರ್ ತೋರಿಸ್ತಾ ಇದೀನಿ ಯಾಕೆ ಅಂತಂದ್ರೆ ನಾನು ಬೇರೆಯವ್ರದ್ದೆಲ್ಲ ಹೇರ್ಸ್ ತೋರ್ಸೋದಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನೋಡಿ, ನಾನು ಆಕ್ಚುಲಿ ಇದೊಂದು 3 ಮಂತ್ಸ್ ಬ್ಯಾಕ್ ನನ್ನ ಹೇರು ತುಂಬಾ ಶಾರ್ಟ್ ಇತ್ತು, ತುಂಬಾ ಬಾಫ್ ಕಟ್ ಹೇರ್ ಮಾಡಿಸಿದ್ದೆ. ಯಾಕೆಂತಂದ್ರೆ 1-2 ಪ್ರಾಡಕ್ಟ್ ನ ಯೂಸ್ ಮಾಡಿ ನನಗೆ ಪ್ರಾಬ್ಲಮ್ ಮಾಡ್ಕೊಂಡಿದೀನಿ. ಅದಕ್ಕೆ ದಯವಿಟ್ಟು ಮೋಸ ಹೋಗ್ಬೇಡಿ. ಯಾವ ಪ್ರಾಡಕ್ಟ್ ಹಿಂದೆ ಮುಂದೆ ಗೊತ್ತಿಲ್ಲದೆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಡಿ. ತಗೊಂಡು ಪ್ರಾಡಕ್ಟ್ ನ ಯೂಸ್ ಮಾಡಿ ನಿಮ್ಮ ಹೇರ್ಸ್ ಗಳನ್ನ ಹಾಳು ಮಾಡ್ಕೊಂಬೇಡಿ. ಆಕ್ಚುಲಿ 3 ಮಂತ್ಸ್ ಬ್ಯಾಕ್ ಆ ಸ್ಯಾರಿದು ಫೋಟೋ, 3 ಮಂತ್ಸ್ ಆದ್ಮೇಲೆ ಈ ಫೋಟೋ. ಆಕ್ಚುಲಿ ನನ್ಗೆ 1 ಇಂಚು ಕೂದಲು ಬೆಳವಣಿಗೆ ಆಗಿರೋದು ರಿಸಲ್ಟ್, ನಂದೇ ರಿಸಲ್ಟ್. ನೆಕ್ಸ್ಟ್ ಆಕ್ಚುಲಿ ಹೀಗೇನೆ 200 ಪೀಪಲ್ಸ್ ರಿಸಲ್ಟ್ ಬಂದಿದೆ. ಆಕ್ಚುಲಿ ಅವ್ರ ಹೇರ್ಸ್ 2.5 ಇಂಚು ಕೂದಲು ಬೆಳವಣಿಗೆ ಆಗಿರೋದು ಬರೀ 2 ಮಂತ್ಸ್ ಅಲ್ಲಿ. ಇವ್ರದ್ದು ಆಕ್ಚುಲಿ ನಮ್ಮ ಮನೆಗೆ ಬರೋರವರು ತುಂಬಾ ಖುಷಿ ಪಟ್ರು. ಅವ್ರಿಗೆ ಆಕ್ಚುಲಿ ಒಂದು 3 ಇಯರ್ಸ್ ಇಂದ ಹೇರೇ ಬೆಳವಣಿಗೆ ಆಗಿರ್ಲಿಲ್ವಂತೆ. ಈ ಆಯಿಲ್ ನ ಹಚ್ಬಿಟ್ಟು ಅಷ್ಟು ಕೂದಲು ಆಗಿರೋದು. ಇದು ಆಕ್ಚುಲಿ ಆ ಹುಡುಗಿಗೆ ಅಷ್ಟು ಹೇರ್ಸ್ ಇತ್ತು, ಅದಾದ್ಮೇಲೆ ಇಷ್ಟು ಹೇರ್ಸ್ ಬಂದಿದೆ. ಯಾವ್ದ್ರಿಂದ ನಮ್ಮ ಹೇರ್ ಆಯಿಲ್ ನ ಯೂಸ್ ಮಾಡಿ ಅವ್ರಿಗೆ ಬಂದಿರೋ ಬೆನಿಫಿಟ್ಸ್. ಈ ತರದ್ದು 200 ಜನದ್ದು ರಿಸಲ್ಟ್ ಸಿಕ್ಕಿದೆ. ಅದು ನಂಗೆ ತುಂಬಾ ಖುಷಿಯಾದ ಸಮಾಚಾರ. ಏನಂತ ಅಂದ್ರೆ, ಕೆಲವಷ್ಟರಿಗೆ ಒಂದು ನಂಬಿಕೆ ಇರುತ್ತೆ. ಏನಂತ ಅವರು ಹೇಳ್ತಾರೆ, ಅಲ್ಲೂ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಇಲ್ಲೂ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಅಲ್ಲಿ ಎಣ್ಣೆ ಸಿಗುತ್ತೆ, ಇಲ್ಲಿ ಎಣ್ಣೆ ಸಿಗುತ್ತೆ. ನೀವು ಯೋಚನೆ ಮಾಡಿ, ಕಡಲೆ ಬೀಜನ ಮೆಷಿನ್ಗೆ ಹಾಕಿದ್ರೆ ಕಡಲೆಕಾಯಿ ಹಿಂಡಿ ಬರುತ್ತೆ ಅಲ್ವಾ? ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಬರುತ್ತೆ, ಕಾಯಿ ಹಾಕಿದ್ರೆ ಕಾಯಿ ಎಣ್ಣೆ ಬರುತ್ತಾ? ಆಗತ್ತಾ? ತಯಾರಿ ಮಾಡಕ್ಕಾಗತ್ತಾ? ಬೇರೆಯವರೆಲ್ಲ ಮಾಡಕ್ಕಾಗತ್ತಾ? ಆಗಲ್ಲ. ನೀವು ಹೊರಗಡೆ ಎಲ್ಲಾದ್ರೂ ಹೋಗಿ ಕೇಳಿ, ನಾವು ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ನಿಮಗೆಲ್ಲ ಕಡಿಮೆ ರೇಟಿಗೆ ಕೊಟ್ಬಿಡ್ತೀವಿ, ಇಷ್ಟು ರೂಪಾಯಿಗೆ ಸಿಕ್ಬಿಡುತ್ತೆ, ಚಾನ್ಸೇ ಇಲ್ಲ. 100% ಕೊಡ್ತೀವಿ. ಯಾಕೆ ಅಂತ ಅಂದ್ರೆ, ಗುರು ಸರ್ ಮಾಡ್ತಾ ಇರೋದು ಒಂದು ಸಮಾಜ ಸೇವೆ. ಯಾಕೆಂತಂದ್ರೆ ನಾವು ಇವಾಗ ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಒಂದ್ ಫ್ಯಾಮಿಲಿನ ಕಾಪಾಡ್ಬೇಕು ಅಂತ ಅಂದ್ರೆ ನಾವು ನಮಗ್ ಫಸ್ಟ್ ಒಳ್ಳೇದಾಗಿ ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಇವತ್ತು ಗುರು ಸರ್ ಎನಿ ಟೈಮ್ ಹೇಳ್ತಾ ಇರ್ತಾರೆ, ಒಂದು ಸಕ್ಸಸ್ ನ ಪಡಿಬೇಕು ಅಂತ ಅಂದ್ರೆ ನಾವು ತುಂಬಾ
ತುಂಬಾ ಕಷ್ಟ ಪಡ್ಬೇಕು ಅಂತ. ಇವತ್ತು ಕಷ್ಟಕ್ಕೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಹೆಲ್ದಿ ಆಗಿದ್ದೀರಾ, ತುಂಬಾ ವೆಲ್ದಿ ಆಗಿದ್ದೀರಾ. ನಿಮ್ಮ ಹೆಲ್ತ್ ಗಳನ್ನ ನಾನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲ ಏನಂತಂದ್ರೆ ಫಸ್ಟ್ ನಾನು ಒಂದು ನಿಮ್ ಕೈಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ರಿಯಾಲಿಟಿನ ನಂಬಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅದು ಬೇಡ. ಇವತ್ತು ಗುರುಪೂರ್ಣಿಮೆ ದಿವಸ ಗುರು ಸರ್ ಸಿಕ್ಕಿದ್ದಾರೆ ನಿಮ್ಗೆ. ಗುರು ಸರ್ ಅಂತ ಅಂದ್ರೆ 100%. ಆ 100% ನಿಮಗೆಲ್ಲ ಎಂತ ಆರೋಗ್ಯ ಬೇಕು. ಯಾಕೆಂತಂದ್ರೆ ಒಂದು ಆಯಿಲ್ ಇಂದ ಇಷ್ಟೊಂದು ಆರೋಗ್ಯ ಸಿಗುತ್ತಾ? ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ. ಒಂದು ಆಯಿಲ್ ನ ಮುಂದೆ ಇಟ್ಕೊಂಡು ಸ್ಕಿನ್ನಿಗೆ, ಹೇರ್ಗೆ ನಾವು ಇಷ್ಟೊಂದು ಕ್ವಾಲಿಟಿ ಆಗಿರೋ ಪ್ರಾಡಕ್ಟ್ ನಿಮ್ ಕೈ ಕೊಟ್ಟಿದೀವಿ, ಕರೆಕ್ಟಾ? ಆಮೇಲೆ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಯಾರು ಬಂದ್ಬಿಟ್ಟು ನಿಮ್ಮ ಹತ್ರ ಬಂದು ನಮಗೆ ಅಷ್ಟಕ್ಕೆ ಸಿಗುತ್ತೆ ಇಷ್ಟಕ್ಕೆ ಸಿಗುತ್ತೆ ಅಂತ ಅಂದ್ರೆ ನೀವೇ ರಿಯಾಲಿಟಿ ಅವರಿಗೆ ಹೇಳ್ಬಿಟ್ಟು ಕಳಿಸಿ. ಯಾಕೆಂತಂದ್ರೆ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಅಷ್ಟು ಸುಲಭ ಇಲ್ಲ. ನಮ್ ತರ ಈಗಲೂ ಹೇಳ್ತಾ ಇದ್ದೀನಿ. ನಾನು ಆಕ್ಚುಲಿ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಾಗ್ಲೂ ಹೇಳಿದ್ದೆ, ಅವಾಗ್ಲೂ ಹೇಳ್ತೀನಿ ಇವಾಗ್ಲೂ ಹೇಳ್ತೀನಿ, ಈ ತರದ ಆಯಿಲ್ ಯಾರು ಕೊಡೋಕ್ಕೂ ಸಾಧ್ಯ ಇಲ್ಲ. ಅದು ಗುರು ಸರ್ ಒಬ್ಬರೇ ಕೊಡಕ್ ಸಾಧ್ಯ ಆ ತರ ಆಯಿಲ್. ಮತ್ತೆ ನಾವು ಹೇರ್ ಆಯಿಲ್ ಅಷ್ಟೇ ಪ್ಯೂರ್ಲಿ ನ್ಯಾಚುರಲ್ ಹರ್ಬಲ್ ರೂಟ್ಸ್ ಇಂದ ಮಾಡಿರೋದು. ನಮಗೆ ಹೇರ್ ಆಯಿಲ್ ನ ಅಷ್ಟು ಪ್ಯೂರ್ ನ್ಯಾಚುರಲ್ ಆಗಿ ಕೊಡೋದಕ್ಕೆ ನಮ್ ಕೈಲಿ ಮಾತ್ರ ಸಾಧ್ಯ, ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ಅದು ಯಾರು ಇದ್ರೆ ನನ್ನ ಹತ್ರ ಬಂದು ಮುಂದೆ ನಿಲ್ಸಿ. ನೆಕ್ಸ್ಟ್ ನಿಮ್ಗೆ ರಿಯಲ್ ಇನ್ನೊಂದು ಏನಂದ್ರೆ ಡಿಫ್ರೆನ್ಸ್, ಬೇರೆ ಪ್ರಾಡಕ್ಟ್ ಗಳು ನಾನು ಹೇಳಿದೆ ನಿಮ್ಗೆ, ಅವ್ರು ಬಂದು ಇವ್ರು ಬಂದು ಅವ್ರದ್ದು ಹೇರ್ಸ್ ಗಳನ್ನೆಲ್ಲ ತೋರಿಸ್ತಾರೆ. ಬಟ್ ನಾವು ಯಾರ ಹೇರ್ಸ್ ತೋರಿಸಲ್ಲ. ಇಷ್ಟು ಜನ ಕೇರಮೃತ್ ಫ್ಯಾಮಿಲಿ ಇದ್ದೀರಲ್ಲ, ಇಷ್ಟು ಜನದ್ದು ನೆಕ್ಸ್ಟ್ ಇದೇ ಪೂರ್ಣಿಮೆಗೆ ನಾವೆಲ್ಲ ಸೇರ್ಕೊಂತೀವಿ. ಯಾವ ಸಕ್ಸಸ್ ದಾರಿಗೆ ಹೋಗ್ತೀವಿ ಅಂತ ನಾವ್ ಆಕ್ಚುಲಿ ನೆಕ್ಸ್ಟ್ ಇಯರ್ ತೋರ್ಸೋಣ. ಇಲ್ಲಿ ಒಬ್ಬೊಬ್ರು ಯಾರ್ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ ಗಳು ಬಂದಿದ್ದೀರಾ, ಯಾರ್ಯಾರೆಲ್ಲ ಇದ್ದೀರಾ, ನಂಗೆ ಆಕ್ಚುಲಿ ತುಂಬಾ ಖುಷಿ ಆಗ್ತಿರೋದಂದ್ರೆ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದ್ದೀರಾ. ಒಬ್ಬೊಬ್ರು ನಂಗೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ನೀವೆಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ತಿಂತೀರಾ ಅಂತ ಚೆನ್ನಾಗಿ ಗೊತ್ತು ನನಗೆ. ನಮ್ ಪ್ರಾಡಕ್ಟ್ ನ ತಗೋತೀರಾ ಅಂತ ಹೇಳಿ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ಒಂದು 3 months ನ ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ ವರ್ಲ್ಡ್ ಗೆ ನಾವು ಹೋಗ್ಬಿಟ್ಟಿದೀವಿ. ಆಲ್ಮೋಸ್ಟ್ ಯುರೋಪ್, ಆಸ್ಟ್ರೇಲಿಯಾ, USA ಇಂದ ಡಿಮ್ಯಾಂಡ್ ಗಳು ಬರ್ತಾ ಇದೆ. ಯಾಕೆ ಡಿಮ್ಯಾಂಡ್ ಬರ್ತಾ ಇದೆ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಗೆ ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಪ್ಯೂರಿಟಿ ಇದೆ, ಅಷ್ಟು ಒರಿಜಿನಾಲಿಟಿ ಇದೆ, ಅಷ್ಟು ಟ್ರಸ್ಟ್ ಇದೆ ನಮ್ಮ ಹತ್ರ. ಆಕ್ಚುಲಿ ಗುರು ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಆದ್ರೆ ನಿಮ್ಮನ್ನ ಬೆಳವಣಿಗೆ ಮಾಡಿಸೋದಕ್ಕೆ ಎಷ್ಟು ಸಹಕಾರಿಯಾಗುತ್ತೆ. ನೀವು ಫಸ್ಟ್ ಸಕ್ಸಸ್ ಆಗ್ಬೇಕು. ನೀವು ಫಸ್ಟ್ ನಿಮ್ಗೆ ಫಸ್ಟ್ ಹೆಲ್ತ್ ಮತ್ತೆ ವೆಲ್ತ್ ಮತ್ತೆ ಸಕ್ಸಸ್ ಸಿಗ್ಬೇಕು ಅಂತ ನಾವು ಗುರು ಸರ್ ಎನಿ ಟೈಮ್ ನಾವು ಅದನ್ನ ಯೋಚನೆ ಮಾಡ್ತಾನೆ ಇರ್ತೀವಿ. ಇವತ್ತು ಗುರು ಸರ್ ನಿಮಗೆ ಒಂದು ಹೇಳ್ಬೇಕು, ನಾನು ಆಕ್ಚುಲಿ ಗುರು ಸರ್ ಇಲ್ಲ ಏನಂತ ಅಂದ್ರೆ ಒಬ್ಬೊಬ್ರನ್ನ ಸಕ್ಸಸ್ ನ ಮಾಡಿಸ್ಬೇಕು ಅಂತ ಎವ್ರಿ ಟೈಮ್ ಎಷ್ಟು ಕಷ್ಟಪಡ್ತಾರೆ ಅಂತ ಅಂದ್ರೆ ಇದು ಆಕ್ಚುಲಿ PPT ರೆಡಿ ಮಾಡಿದ್ದಾರೆ. ನೀವು ಒಬ್ರಿಗೆಲ್ಲ ಎಲ್ಲರಿಗೂ ಸಕ್ಸಸ್ ಕೊಡಿಸ್ಬೇಕು. ಆಮೇಲೆ ನೈಟ್ 12 ಆಗ್ಲಿ 1:30 ಆಗ್ಲಿ 2:30 ಆಗ್ಲಿ ವರ್ಕ್ ಮಾಡ್ತಾರೆ ಇದ್ರೆ ಈಗ ಒಂದು 1 ವೀಕ್ ಇಂದ ಅವ್ರು ಆಕ್ಚುಲಿ ನಿಮಗೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ ಒಬ್ಬೊಬ್ರು ನಾನು ಈ ತರ ತಗೊಂಡೋಗ್ಬೇಕು. ಯಾಕೆಂತ ಅಂದ್ರೆ ಹೊರಗಡೆ ಜನಗಳಿಗೆ ಡಿಮ್ಯಾಂಡ್ ಏನಾಗಿದೆ ಅಂತ ಅಂದ್ರೆ ಇವ್ರು ಹೆಂಗ್ ಮಾಡ್ತಾರೆ, ಇವ್ರ ಫಾರ್ಮುಲಾ ಏನು, ಇವ್ರು ಯಾವ ತರ ಮಾಡ್ತಾರೆ. ಯಾಕೆಂತಂದ್ರೆ ನಮ್ಗೆ ಬರುತ್ತೆ ಆ ತರ ಏನ್ ಮಾಡ್ತಾ ಇದ್ರ ಇದು ಫಾರ್ಮುಲಾ ಏನು ಅಂತ. ನಾವ್ ಆಕ್ಚುಲಿ ನಮ್ ಫ್ಯಾಮಿಲಿ ಬಿಟ್ಟು ಬೇರೆ ಯಾರನ್ನು ಆಸ್ಪದ ಕೊಡಲ್ಲ. ಈ ಕೇರಮೃತ್ ಏನ್ ಫ್ಯಾಮಿಲಿ ಇದೆ ಅದು ನಮ್ಮ ಫ್ಯಾಮಿಲಿ. ಆಕ್ಚುಲಿ ಆ ಫ್ಯಾಮಿಲಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಇದೇ ಫ್ಯಾಮಿಲಿ ಬಂದು ನಾವು ಎಷ್ಟು ಕಷ್ಟಪಡೋದ್ರೂ ನಾವು ಸಿದ್ಧಿ. ನೀವು ಅದಕ್ಕೆ ಕೈ ಜೋಡಿಸಿ ನಿಮ್ಮ ಜೀವನದ ನಿಮ್ಮ ಫ್ಯಾಮಿಲಿ ಏನಿದೆ ಅದನ್ನ ಸಿದ್ಧಿ ಮಾಡ್ಕೊಳ್ಳಿ, ನೀವು ಸಕ್ಸಸ್ ನ ಪಡ್ಕೊಳ್ಳಿ ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ಇದೇ ಕೇರಮೃತ್ ಹೇರ್ ಆಯಿಲ್ ನ ನೆಕ್ಸ್ಟ್ ಇನ್ನೂ ಒಂದ್ ಸ್ಟೆಪ್ಸ್ ಮುಂದೆ ಮಾಡ್ತಾ ಇದೀವಿ. ಏನಂತ ಅಂದ್ರೆ ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ ನ ಸೇರಿಸ್ತಾ ಇದೀವಿ. ಅದು ಆಕ್ಚುಲಿ ಎಲ್ಲೂ ಹರ್ಬ್ಸ್ ನ ಸೇರ್ಸೋದಿಕ್ ಸಾಧ್ಯ ಇಲ್ಲ. ಅದು ಕೇರಳ ಕಡೆ ನಾವು ಒಂದು ಕಾಡಿನ ತರಿಸ್ತಾ ಇದೀವಿ. ಅದರಿಂದ ಇನ್ನ ನೆಕ್ಸ್ಟ್ ಬರೋ ಆಯಿಲ್, ನೆಕ್ಸ್ಟ್ ಏನು ನಾವು ಬೇಸಿಕಲಿ ಆಯಿಲ್ ನ ಕಳಿಸ್ತೀವಿ, ಆ ಬೇಸಿಕ್ ಆಯಿಲ್ ಅಲ್ಲಿ ನಿಮ್ಗೆ ಅದು ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಏನೆಲ್ಲ ಕೂದಲು ಸಮಸ್ಯೆ ಇದೆ, ಏನೆಲ್ಲ ತ್ವಚೆ ಸಮಸ್ಯೆ ಇದೆ, ಆ ತ್ವಚೆ ಸಮಸ್ಯೆಗೆ ಪೂರ್ಣ ನಿಮಗೆ ತ್ವಚೆ ಸುಧಾರಿಸ್ಕೊಳ್ಳೋದಾಗಿರ್ಬೋದು, ನಿಮ್ಮ ಆರೈಕೆಯನ್ನ ಚೆನ್ನಾಗಿ ಮಾಡ್ಕೊಬಹುದು. ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಏನೇನೆಲ್ಲ ಹರ್ಬ್ಸ್ ಹಾಕಿದೀವಿ, ಏನೇನೆಲ್ಲ ರೂಟ್ಸ್ ಗಳನ್ನ ಸೇರಿಸಿದೀವಿ, ಮತ್ತೆ ರಿಸಲ್ಟ್ ಏನ್ ಬಂದಿದೆ ಅಂತ ಆಲ್ಮೋಸ್ಟ್ ಗೊತ್ತಾಗಿದೆ. ಇನ್ನು ಎಲ್ಲಾ ಮನೆಗಳಲ್ಲೂ ದಯವಿಟ್ಟು ಒಬ್ಬೊಬ್ರು ಎಲ್ಲಾ ಕಡೆನೂ ನಮ್ಮ ಆಯಿಲ್ ಆಗಿರ್ಬೋದು, ನಮ್ಮ ಕೇರಮೃತ್ ಏನು ಇವತ್ತು ವರ್ಲ್ಡ್ ನಂಬರ್ 1 ಪ್ರಾಡಕ್ಟ್ ಆಗಿದೆ.
ಈ ಕೇರ್ ಅಮೃತ ಇದನ್ನ ಇನ್ನೂ ಬೆಳೆಸೋಣ, ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ. ದೊಡ್ಡ ಮಟ್ಟಕ್ಕೆ ಅಂದ್ರೆ ಆಲ್ಮೋಸ್ಟ್ ಆಲ್ರೆಡಿ ಆಗೋಗಿದೆ. ನೀವು ಇನ್ನೂ ಹೊರಗಡೆ ಬಂದ್ರೆ ಇನ್ನೂ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಯಾಕೆ ಅಂತ ಅಂದ್ರೆ ನೀವು ಹೇಳಿ, ನಾವು ಕೇರ್ ಅಮೃತ್ ಫ್ಯಾಮಿಲಿ ಅವರು ಕೇರ್ ಅಮೃತ್ ಕಂಪ್ನಿ ಫಸ್ಟ್ ನಮ್ಗೆ ಏನಂತಂದ್ರೆ ನಮಗ್ ಮಾತ್ರ ಆದ್ಯತೆ ಜಾಸ್ತಿ. ಇವತ್ತು ಏನ್ ಬಂದಿರೋ ನಿಮ್ಗೆಲ್ಲ ನಿಜವಾಗ್ಲೂ ಪುಣ್ಯ ಮಾಡಿದೀರಾ. ನೀವ್ ಏನೆಲ್ಲ ಆಯಿಲ್ ನ ತಗೊಂತಾ ಇದೀರಾ, ಫಸ್ಟ್ ಆದ್ಯತೆ ಯಾರಿಗೆ ಅಂದ್ರೆ ಕೇರ್ ಅಮೃತ್ ಅವ್ರಿಗೆ. ಯಾಕೆಂದ್ರೆ ಬೇರೆ ಬೇರೆ ಕಂಪ್ನಿಗಳೆಲ್ಲ ಬಂದು ಕೇಳ್ತಾ ಇದಾರೆ ಏನಂತ, ನಮಗ್ ಕೊಡಿ, ನಮಗ್ ಈ ತರ ಕೊಡಿ. ನಾವು ಯಾರ ಕಂಪ್ನಿಗೂ ಹೋಗಿ ಟೈಅಪ್ ಆಗಲ್ಲ, ಯಾರ ಕಂಪ್ನಿಗೂ ಹೋಗ್ಬಿಟ್ಟು ದಾಸರಾಗಲ್ಲ. ನಾವು ಓನ್ಲಿ ನಮ್ಮ ಕಂಪ್ನಿನ ಮಾತ್ರ ರೆಡಿ ಮಾಡ್ತೀವಿ. ನಿಮ್ಮೆಲ್ಲರ ಹೆಲ್ತ್ ಏನಾಗಿರ್ಬೋದು, ವೆಲ್ತ್ ಏನಾಗಿರ್ಬೋದು, ಅದು ನಮ್ಮ ಕರ್ತವ್ಯ. ಇನ್ನೂ ಕೇರ್ ಅಮೃತ್ ಕಂಪ್ನಿಲಿ ಅಡಿಷನಲ್ ಎಲ್ಲಾ ಪ್ರಾಡಕ್ಟ್ ಮುಂದೆ ತರ್ತಾ ಇದೀವಿ. ನಿಮ್ಗೆ ಇನ್ನೂ ಆಶ್ಚರ್ಯಕರವಾದ ಪ್ರಾಡಕ್ಟ್ ಗಳನ್ನ ನಾವು ಲಾಂಚ್ ಮಾಡ್ತಾ ಇದೀವಿ.